8 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ವಿಮಾನದ ಅವಶೇಷಗಳು ಪತ್ತೆ. 2016ರಲ್ಲಿ ಕಣ್ಮರೆಯಾಗಿದ್ದ ವಿಮಾನದ ಅಸಲಿ ಕತೆ. 2016ರಲ್ಲಿ ಒಂದು ವಿಮಾನ ಕಣ್ಮರೆಯಾಗಿತ್ತು. ಅದು ಭಾರತೀಯ ವಾಯುಪಡೆಯ ವಿಮಾನವಾಗಿತ್ತು. ಅಂದ್ರೆ ಈಗ 8 ವರ್ಷಗಳು ಕಳೆದು ಹೋಗಿದೆ. ಈಗ ಬಂಗಾಳ ಕೊಲ್ಲಿಯಲ್ಲಿ ಅವಶೇಷಗಳು ಕಂಡು ಬಂದಿದೆ. ಏನಂತರ ವಿಶೇಷ ಅಂದ್ರೆ ಇಷ್ಟು ವರ್ಷ ಅದು ಎಲ್ಲಿ ಹೋಗಿತ್ತು, ಕಣ್ಮರೆ ಆಗಿತ್ತ, ನಿಜಕ್ಕೂ ಏನಾಗಿತ್ತು, ಏನಾಗಿದೆ ಆ ವಿಮಾನಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಹಾಗೆ 29 ಜನ ಇದ್ದಿದ್ರಂತೆ ಆ ವಿಮಾನದಲ್ಲಿ. 29 ಜನ ಯೋಧರು. ಅದರಲ್ಲಿ ಮಂಗಳೂರಿನ ಏಕನಾಥ್ ಶೆಟ್ಟಿ ಅವರು ಕೂಡ ಆ ವಿಮಾನದಲ್ಲಿ ಇದ್ರಂತೆ. ಅವರು ಕೂಡ ಕಾಣೆಯಾಗಿ 8 ವರ್ಷಗಳಾಗಿದೆ. ಹಾಗಾದ್ರೆ ನಿಜಕ್ಕೂ ಕಣ್ಮರೆಯಾಗಿದ್ದ ಆ ವಿಮಾನ ಎಲ್ಲಿತ್ತು, ಈಗ ಹೇಗೆ 8 ವರ್ಷದ ನಂತರ ಅವಶೇಷಗಳು ಪತ್ತೆ ಆದವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. 2016ರ ಜುಲೈ 22ರಂದು ಬಂಗಾಳ ಕೊಲ್ಲಿಯಲ್ಲಿ ಕಾರ್ಯಾಚರಣೆಯ ವೇಳೆ ನಾಪತ್ತೆಯಾಗಿದ್ದ ಭಾರತೀಯ ವಾಯುಪಡೆಯ AN-32 ವಿಮಾನದ ಅವಶೇಷಗಳು 8 ವರ್ಷದ ನಂತರ ಪತ್ತೆಯಾಗಿವೆ ಅಂತ ಕೇಂದ್ರ ರಕ್ಷಣಾ ಸಚಿವಾಲಯ ಶುಕ್ರವಾರ ಹೇಳಿಕೆಯನ್ನ ನೀಡಿದೆ. ಇದೇ ವಿಮಾನದಲ್ಲಿ ಮಂಗಳೂರಿನ ಗುರುವಾಯನ ಕೆರೆಯ ಯೋಧ ಏಕನಾಥ್ ಶೆಟ್ಟಿ ಕೂಡ ಇದ್ರು. ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಟೆಕ್ನಾಲಜಿ ವಿಮಾನವನ್ನ ಪತ್ತೆ ಹಚ್ಚಲು ಸ್ವಯುಕ್ತ ನೀರಿನೊಳಗೆ ವಾಹನವನ್ನ ಬಳಸಲಾಗಿದೆ. ಅಪಘಾತಕ್ಕೀಡಾಗಿದ್ದ ವಿಮಾನಗಳ ಅವಶೇಷಗಳು ಚೆನ್ನೈ ಕರಾವಳಿಯಿಂದ ಸರಿಸುಮಾರು 140 ನಾಟಿಕಲ್ ಮೈಲುಗಳಷ್ಟು ಸಮುದ್ರದ ಆಳದಲ್ಲಿ ಪತ್ತೆಯಾಗಿದೆ. ಶೋಧರ ಚಿತ್ರವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿದೆ. AN-32 ವಿಮಾನ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಅಂತ ರಕ್ಷಣಾ ಸಚಿವಾಲಯ ಹೇಳಿಕೆಯನ್ನ ನೀಡಿದೆ. ಬಹುಬೀನ್ ಸೋನಾರ್, ಸಿಂಥೆಟಿಕ್ ಅಪರ್ಚರ್ ಸೋನಾರ್ ಹಾಗೂ ಇನ್ನು ಹಲವಾರು ಛಾಯಾಗ್ರಹಣ ಸೇರಿದಂತೆ ಬಹು ಪೆಲೆಟ್ ಗಳನ್ನ ಬಳಸಿಕೊಂಡು 3400 ಮೀಟರ್ ಆಳದಲ್ಲಿ ಹುಡುಕಾಟವನ್ನ ನಡೆಸಲಾಗಿತ್ತು ಅಂತ ರಕ್ಷಣಾ ಸಚಿವಾಲಯ ಹೇಳಿಕೆಯನ್ನ ನೀಡಿದೆ. ಹಾಗಾದ್ರೆ ಘಟನೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 2016ರ ಜುಲೈ 22ರಂದು ಚೆನ್ನೈನ ತಾಂಬರಂ ಏರ್ಬೇಸ್ ನಿಂದ ಅಂಡರ್ಮಾನ್ ನ ಪೋರ್ಟ್ ಬ್ಲೇರ್ ನೆಲೆಗೆ ತೆರಳುತ್ತಿದ್ದ ಭಾರತೀಯ ವಾಯುಸೇನೆಯ AN-32 ಯುದ್ಧ ವಿಮಾನ ನಿಗೂಢವಾಗಿ ಕಣ್ಮರೆಯಾಗಿತ್ತು. ಚೆನ್ನೈನ ತಾಂಬರಂನಿಂದ ಬೆಳಿಗ್ಗೆ 8:30ಕ್ಕೆ ಟೇಕ್ ಆಫ್ ಆಗಿತ್ತು. ಆದರೆ ಕೆಲ ಹೊತ್ತಿನಲ್ಲಿ ಸಂಪರ್ಕ ಕಡಿತಗೊಂಡಿತ್ತು. ಕೊನೆಯ ಬಾರಿ 16 ನಿಮಿಷಗಳ ನಂತರ ಸಂಪರ್ಕ ಮಾಡಲಾಗಿತ್ತು ಅಂತ ರಕ್ಷಣಾ ಮೂಲಗಳು ತಿಳಿಸಿದೆ. 29 ಮಂದಿ ಯೋಧರು ಕಣ್ಮರೆಯಾಗಿದ್ರು. ಈ ಯುದ್ಧ ವಿಮಾನದಲ್ಲಿ 29 ಮಂದಿ ಯೋಧರಿದ್ರು. ಈ ಯೋಧರ ಪೈಕಿ ಕರ್ನಾಟಕದ ಏಕೈಕ ಯೋಧ ಏಕನಾಥ್ ಶೆಟ್ಟಿ ಕೂಡ ಕಣ್ಮರೆಯಾಗಿದ್ರು. IAFನ ನಾಪತ್ತೆಯಾದ ವಿಮಾನದಲ್ಲಿರುವ ಸತ್ತಿರಬಹುದು ಅಂತ ಹೇಳಲಾಗಿತ್ತು. ನ್ಯಾಯಾಲಯ ಹೀಗೆ ಸತ್ತಿರಬಹುದು ಅಂತಾನೆ ತೀರ್ಮಾನವನ್ನ ನೀಡಿತ್ತು. ವಿಮಾನವು ನೀರಿನೊಳಗಡೆ ಕಿಲೋಮೀಟರ್ ಗಟ್ಟಲೆ ಹೋಗಿತ್ತು. ಅದನ್ನ ಹುಡುಕಲು ಸಾಕಷ್ಟು ಪ್ರಯತ್ನವನ್ನ 2016ನೇ ಇಸ್ವಿಯಲ್ಲೇ ಮಾಡಲಾಗಿತ್ತು. ಆದ್ರೆ ಪತ್ತೆಯಾಗಿರಲಿಲ್ಲ. ವಿಮಾನ ಪತ್ತೆಗಾಗಿ ಕೇಂದ್ರ ಸರ್ಕಾರ ಮತ್ತು ಮಿಲಿಟರಿ ತಜ್ಞರು 3 ತಿಂಗಳ ಕಾರ್ಯಾಚರಣೆಯನ್ನ ನಡೆಸಿದ್ರು. ಕಾರ್ಯಾಚರಣೆಗಾಗಿ P-8A 3 ಡೋರ್ನಿಯರ್ ವಿಮಾನ, ಅಂತರ್ಗಾಮಿ ವಿಮಾನ, ನೌಕಾಸೇನೆಯ 12 ನೌಕೆಗಳನ್ನ ಬಳಕೆ ಮಾಡಲಾಗಿತ್ತು. ಆದ್ರೂ ಕೂಡ ಅದು ಪ್ರಯೋಜನ ಆಗಿರಲಿಲ್ಲ. ಮಂಗಳೂರಿನ ಯೋಧ ಏಕನಾಥ್ ಶೆಟ್ಟಿಯವರು ಕೂಡ ಕಣ್ಮರೆಯಾಗಿದ್ರು. 2016ರಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿರುವಂತಹ ವಿಮಾನದಲ್ಲಿ ಸುಬೇದಾರ್ ಏಕನಾಥ್ ಶೆಟ್ಟಿ ಕೂಡ ಇದ್ರು. ಏಕನಾಥ್ ಶೆಟ್ಟಿ ಮಂಗಳೂರಿನ ಮೂಲದವರಾಗಿದ್ರು. 1985ರಲ್ಲಿ ಭಾರತೀಯ ಭೂಸೇನೆಗೆ ಸೇರ್ಪಡೆಯಾದ ಏಕನಾಥ್ ಶೆಟ್ಟಿ MRCಗೆ ಸೇರ್ಪಡೆಯಾಗಿದ್ರು. ಸೇನೆಯಲ್ಲಿ ಸುಬೇದಾರ್ ಆಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. 1986ರಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಶಾಂತಿ ಪಾಲನೆ ಪಡೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಅಲ್ಲದೆ ಜಮ್ಮು ಕಾಶ್ಮೀರ, ಪಂಜಾಬ್, ಅರುಣಾಚಲ ಪ್ರದೇಶದಲ್ಲಿ ಮೊದಲಾದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಈಗ 2016ರಲ್ಲಿ ಕಣ್ಮರೆಯಾಗಿರುವಂತಹ ವಿಮಾನ ಈ 8 ವರ್ಷಗಳ ಬಳಿಕ ಅವಶೇಷಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ.